ಮನುಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ವಿಶ್ವಗುರು, ಲಿಂಗಾಯತ ಧರ್ಮಗುರು, ಭಕ್ತಿ ಭಂಡಾರಿ, ಸ್ತ್ರೀ, ಪತಿತ, ದೀನ, ದಲಿತ ಕುಲೋದ್ಧಾರಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನಕ್ಕೆ ಹಣೆಮಣೆದು ಆ ಮಹಾ ಬೆಳಗಿನಲ್ಲಿ ಬೆಳಕಾದಂತಹ ಜಗದ ಎಲ್ಲ ಶರಣರಲ್ಲಿ, ಸಂತರಲ್ಲಿ, ಸಾಧು ಸತ್ಪುರುಷರಲ್ಲಿ ಹಣೆಮಣೆದು ಎನ್ನ ಆರಾಧ್ಯ ಗುರುದೈವವಾದಂತಹ ಪ್ರವಚನ ಪಿತಾಮಹ ಪರಮ ಪೂಜ್ಯ ಮಹಾ ಜಗದ್ಗುರು ಲಿಂಗಾನಂದಪ್ಪಗಳ ದಿವ್ಯ ಚೇತನಕ್ಕೆ ಹಣೆಮಣೆದು ಇಂದು ಶ್ರೀ ಸಾಯಿ ಶಿಕ್ಷಣ ಸಂಸ್ಥೆಯಲ್ಲಿ ನಡೆಯುತ್ತಿರುವ 2026-27ನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳು ಮತ್ತು NSS ರೆಡ್ ಕ್ರಾಸ್ ವಿವಿಧ ಘಟಕಗಳ ಉದ್ಘಾಟನಾ ಸಮಾರಂಭ ಹಾಗೂ BA, BCom, BSc ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದ ವೇದಿಕೆಯ ಮೇಲೆ ಆಸೀನರಾದಂಥ ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸಾವಿತ್ರಿ ಬಿರಾದರ್ ತಾಯಿಯವರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಆದಿಲ್ಶಾಹಿ ರಾಜರ ಕಾಲದಲ್ಲಿ ವಿತ್ತ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥ ಅವರ ವಂಶಸ್ಥರಾದಂಥ ಸಿಂಡಿಕೇಟ್ ಸದಸ್ಯರು ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ರವಿ ಭಂಡಾರಿ ಸರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, ಗಂಗಾಧರ ಸಂಪಣ್ಣಿಯಪ್ಪ ಅವರು ಬಂದು ಸನ್ಮಾನವನ್ನು ಸ್ವೀಕರಿಸಿಕೊಂಡು ಬಹಳ ಒತ್ತಡದಲ್ಲಿ ಹೋದರು, ಅವರಿಗೆ ಶರಣಾರ್ಥಿಗಳನ್ನು ಹೇಳುತ್ತಾ, ಬಹಳ ಚೆನ್ನಾಗಿ ಮಕ್ಕಳನ್ನು ಕುರಿತು, ವಿದ್ಯಾರ್ಥಿಗಳನ್ನು ಕುರಿತು, ಅವರ ತಂದೆ ತಾಯಿಗಳ ಆಶೆಯನ್ನು ಕುರಿತು ನಮಗೆಲ್ಲ ವಿಚಾರವನ್ನು ಹಂಚಿಕೊಂಡಂಥ ಪ್ರಜಾವಾಣಿ ಸಂಪಾದಕರಾದಂಥ ಬಸವರಾಜ್ ಸಂಪಳ್ಳಿ ಸರಲ್ಲಿ, ರುಜುಮ್ದಾರ್ ಶರಣರಲ್ಲಿ, ಪುರುಷೋತ್ತಮ್ ಶರಣರಲ್ಲಿ, ಲೋಗಾವಿ ಅವರಲ್ಲಿ, ತಳವಾರಲ್ಲಿ, ಈ ವಿದ್ಯಾರ್ಥಿ ಪ್ರತಿನಿಧಿಗಳಾದಂಥ ಚೇತನ್ ತಳವಾರ, ಕುಮಾರಿ ಪೃಥ್ವಿ ಶಿಂಧೆ ಹಾಗೂ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನರಲ್ಲಿ, ಈ ಸಂಸ್ಥೆಯ ಮಾರ್ಗದರ್ಶಕರು, ದಿವ್ಯ ಮಾರ್ಗದರ್ಶಕರಾದಂಥ ಡಾಕ್ಟರ್ BM ಬಿರಾದರ್ ಸರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ, 9ನೇ ವರ್ಷಕ್ಕೆ 8 ವರ್ಷಗಳನ್ನು ಪೂರ್ಣಗೊಳಿಸಿ 9ನೇ ವರ್ಷದಂಥ ಈ ಶಿಕ್ಷಣ ಸಂಸ್ಥೆ ಪ್ರಗತಿಯತ್ತ ಸಾಗುತ್ತಿರುವುದು ಬಹಳ ಸಂತೋಷವನ್ನು ತಂದಿದೆ. ಈ ಯಶಸ್ವಿಗೆ ಕಾರಣರಾದಂತಹ ಎಲ್ಲ ಗುರುವರ್ಗದ ಬಂಧುಗಳಲ್ಲಿ, ಸಿಬ್ಬಂದಿಗಳಲ್ಲಿ, ಪತ್ರಿಕಾ ಮಾಧ್ಯಮದವರಲ್ಲಿ, ನೆರೆದ ಹಿತೈಷಿಗಳಲ್ಲಿ, ಭಾರತದ ಭಾವಿ ಭವಿಷ್ಯ ರೂಪರಾದ ಎಲ್ಲ ವಿದ್ಯಾರ್ಥಿನಿಯರಲ್ಲಿ ಶರಣಾರ್ಥಿ. ಎಲ್ಲರೂ ಹೇಳಬೇಕು, ಶರಣಾರ್ಥಿ. ಶರಣಾರ್ಥಿ ಅನ್ನಂದ್ರೆ ನಾನು ನಿಮಗೆ ವಂದಿಸುತ್ತೇನೆ ಅಂತ. ಯಾರೇ ನಮಸ್ಕಾರ ಅಂದಾಗ ನಾವೇನು ಮಾಡ್ತೇವೆ, ಹೊಳ್ಳಿ ನಮಸ್ಕಾರ ಅಂತೇವಲ್ಲ, ಹಾಗೆ ನಮ್ಮದು ಯಾವ ಪರಂಪರೆ? ಬಸವ ಪರಂಪರೆ. ನಮ್ಮದೆಲ್ಲ ಬಸವ ನಾಡಿದು. ನಾವು ಶರಣಾರ್ಥಿಗಳನ್ನು ಹೇಳಬೇಕು. ಶರಣಾರ್ಥಿ. ಈ ಕಾರ್ಯಕ್ರಮ ಬಹಳ ಮಾದರಿಯಾದಂಥ ಕಾರ್ಯಕ್ರಮ. ಪ್ರಕೃತಿಯ ಮಡಿಲಲ್ಲಿ ನನಗೆ ಎಲ್ಲಿ ಕೂತೀನಿ ಅನ್ಸತೈತಿ ಅಂದ್ರೆ ನಮ್ಮ ತೋಟದಾಗ, ನಮ್ಮ ಮಠದಾಗ ಕೂತೀನಿ ಅನ್ಸತೈತಿ. ಹಿಂಗೆ ಯಾಕಡೆ ನೋಡಿದ್ರೆ ಹಸಿರ. ಬಹಳ ಭಾಗ್ಯಶಾಲಿಗಳದಾರ ಇಲ್ಲೆಲ್ಲ ನಿವಾಸ ಮಾಡುವಂಥ. ಎಷ್ಟು ಈ ಸಿಟಿ ಮಧ್ಯದಲ್ಲಿ ಇದ್ದರೂ ಸಹಿತ ಯಾವುದೇ ಗಲಾಟೆ ಇಲ್ಲ, ಯಾವುದೇ ಗಾಡಿ ಹಾರ್ನ್ ಇಲ್ಲ, ಏನಿಲ್ಲ. ಯಾಕಡೆ ನೋಡಿದ್ರೆ ಹಸಿರು ಕಾಣ್ತೈತಿ. ಇಂಥ ಒಂದು ಪ್ರಕೃತಿಯ ಮಡಿಲಿನ ಈ ಉದ್ಯಾನದಲ್ಲಿ ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಇದರಲ್ಲಿ ಆರಂಭದಲ್ಲಿ ನಾಡಗೀತೆಯನ್ನು ಹೇಳಿದರು. ಬಹಳ ಕಾರ್ಯಕ್ರಮ ಇದು ಮಾದರಿ ಕಾರ್ಯಕ್ರಮ ಅಲ್ಲಕ್ಕಿದು. ನಾಡಗೀತೆಯನ್ನು, ಭರತನಾಟ್ಯವನ್ನು ಮಾಡಿದರು. ಆ ವಿದ್ಯಾರ್ಥಿಗಳು ಅವರು ಯಾರು ಎಲ್ಲಿದ್ದಾರೆ ಕರೆಸಿದ್ರು ಅಂತ ಕೇಳಿದೆ ನಾನು. ಇಲ್ಲ, ಇಲ್ಲಿದೆ ವಿದ್ಯಾರ್ಥಿಗಳು ಅಂತ ಹೇಳಿದರು. ಭಾಳ ಚೆನ್ನಾಗಿ ಭರತನಾಟ್ಯವನ್ನು ಮಾಡಿದರು. ಅವರು ಇನ್ನೂ ಇತ್ತು, ಇನ್ನೊಂದು 5 ನಿಮಿಷ ಇನ್ನೂ ಜಾಸ್ತಿ ಇತ್ತು ಅವ್ರದ್ದು ಭರತನಾಟ್ಯ. ನಮ್ಮ ಅಧ್ಯಕ್ಷರು ಅವಸರ ಹೋಗೋ ಕಲವಾಗಿ ಇದು ಮಾಡಿದ್ರು. ಭಾಳ ಚೆನ್ನಾಗಿ ಭರತನಾಟ್ಯವನ್ನು ಮಾಡಿದ್ರು. ನಮ್ಮ ನಿರೂಪಕ ಸರು ಭಾಳ ವಿಶೇಷ ಅದಾರ ಇಲ್ಲಿ. ಅವರು ವಚನಗಳನ್ನು ತಗೋತಾರೆ, ನುಡಿಮುತ್ತುಗಳನ್ನು ತಗೋತಾರೆ, ಎಲ್ಲ ತಾತ್ವಿಕ ವಿಚಾರಗಳನ್ನು ತಗೊಂಡು ಇಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಮತ್ತು ವಿದ್ಯಾರ್ಥಿಗಳನ್ನ ನೋಡಿದ್ರೆ ನನಗೆ ಭಾಳ ಖುಷಿ ಅನ್ಸತ್ತೈತಿ. ಯಾಕೆ ಎಲ್ಲ ವಿದ್ಯಾರ್ಥಿಗಳು ಹಲ್ಲುಗಳು ಸ್ವಚ್ಛ ಅದಾವೆ. ನೀವು ನಕ್ಕಾಗ ನಾನು ಕಾಣ್ತೈತಿ ನೋಡಿ, ಎಲ್ಲರ ಹಲ್ಲುಗಳು ಸ್ವಚ್ಛ ಅದಾವೆ ಅಂದ್ರೆ ಇದರ ಅರ್ಥ ಏನು? ನೀವು ಯಾವ ದುಶ್ಚಟಕ್ಕೆ ಒಳಗಾಗಿಲ್ಲ ಅಂತ ಅಂದ್ರೆ ಈಗೇನು ಹುಡುಗರು ಪಟಕ್ಕನ ಹಿಂಗೆ ಹರಿತಾರೆ, ಅಳಿಗೆ ಸಾಕು. ಎಲ್ಲ ಹುಡುಗರು ಹಂಗಾಗಿ ಬಿಟ್ಟಾರ್ರಿ ಅಪ್ಪಗಳ. ಭಾಳ ಕೆಟ್ಟ ಅನ್ನತೈತಿ. ಮೊನ್ನೆ ನಾನು ಶಿವಮೊಗ್ಗಕ್ಕೆ ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ರೋಡಿಗೆ ಹಿಂಗೆ ಬಸ್ ಸ್ಟ್ಯಾಂಡ್ ಇರ್ತಾವೆ. ಬಸ್ ಸ್ಟ್ಯಾಂಡ್ದೊಳಗೆ ಒಂದು ಹುಡುಗ ಕುತ್ಕೊಂಡು
ಸಿಗರೇಟ್ ಸೇದಾಗ್ತಿತ್ತು. ಇವೆಲ್ಲ ಹುಡುಗರಿಂದ ಮುಖದ ಮೇಲೆ ಮೀಸೆ ಬಂದವು. ಆ ಹುಡುಗ ಮೀಸಿನೇ ಇರಲಿಲ್ಲ, ಕುತ್ಕೊಂಡು ಸೇದಾಗ್ತಿದ್ದ. ನೋಡಿ ಇಷ್ಟು ತ್ರಾಸ ಆಯ್ತು ನನಗೆ. ಏನಪ್ಪ ನಮ್ಮ ದೇಶದ ಭವಿಷ್ಯನೇ ಹಾಳಾಗಿ ಹೊಂಟ. ಗಾಡಿ ತರಗಿಸಿ ನೋಡಿ ಓಡಿ ಹೋಗ್ಬಿಟ್ಟ ಹುಡುಗ. ಎಷ್ಟು ಕಷ್ಟ ಅನ್ನಿಸ್ತೈತೆ. ನಮಗೆ ಮುಜುಗರ ಅನಿಸ್ತು. ನಾವು ಹೋಗಿ ಅವ್ನು ಹಿಡಿದ್ರೆ ಒಂದಿಟ್ಟ ಬಡಿದ್ರೆ ಮತ್ತು ಒಂಥರ ತಪ್ಪಾಕಿತ್ತು ಅನ್ನಿಸ್ತು. ಅದಕ್ಕೆ ಎಷ್ಟು ಹಿಂಸೆ ಆಕೈತೆ ನಾವು. ಅದನ್ನು ನಮ್ಮ ಸಂಪಳ್ಳಿ ಸರ್ ಅದನ್ನ ಎಷ್ಟು ಕಳಕಳಿಯಿಂದ ಹೇಳಿದರು. ಭಾಳ ಸಂತೋಷ. ತಾವೆಲ್ಲ ವಿದ್ಯಾರ್ಥಿಗಳು ದುಶ್ಚಟಗಳಿಂದ ಮುಕ್ತರಾಗಿರಿ. ಇವತ್ತು ಒಂದೆರಡು ವಿಚಾರಗಳನ್ನು ನಾವೆಲ್ಲರೂ ತಿಳ್ಕೊಬೇಕಾಗಿದೆ. ನಮ್ಮ ನಿಜವಾದ ಸಂಪತ್ತು ಅಂದರೆ ಯಾವಾದ ಸಂಪತ್ತು ಯಾವುದಪ್ಪ ಅಂದ್ರೆ, ನಮ್ಮ ವಿಜಯಪುರದ ದೇವ್ರು ಯಾರತ್ತೀವ ಜಾತ್ರೆ ಮಾಡ್ತೀವಿ ನಾವು? ಸಿದ್ದರಾಮೇಶ್ವರರು. ಸೊಲಾಪುರದ ಸಿದ್ದರಾಮೇಶ್ವರರು ನಮ್ಮ ವಿಜಯಪುರದ ಆರಾಧ್ಯ ದೈವ. ಅವರು ವಚನದಾಗ ಒಂದು ಮಾತು ಹೇಳ್ತಾರೆ ನೋಡ್ರಿ. ಭೂಮಿ ನಿನ್ನದಲ್ಲ, ಅಲ್ಲಂ ಪ್ರಭುದೇವರು ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿಣಿ ನಿನ್ನವಳಲ್ಲ, ನಿನ್ನ ಒಡವೆ ಎಂಬುದು ಜ್ಞಾನರತ್ನ. ನಿನ್ನ ಒಡವೆ ಎಂಬುದು ಹೇಳು, ನಿನ್ನ ಒಡವೆ ಎಂಬುದು ಇವು ಅಂತಪ್ಪ ದಿವ್ಯ ರತ್ನವ ಕೆಡಗೊಡದೆ ನೀನು ಅಲಂಕರಿಸಿದೆ ಆದಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ ಕೇಳ ಮನವೇ. ಅಲ್ಲಂ ಪ್ರಭು ತಂದೆಗಳು ಏನು ಹೇಳಕತ್ತಾರೆ ಈ ವಚನದೊಳಗೆ ಅಂತಂದ್ರೆ, ಭೂಮಿ ಅಂಥ ನವರತ್ನಗಳಲ್ಲಿ ಒಂದಾದಂಥ ಜ್ಞಾನರತ್ನವೇ ನಮ್ಮ ನಿಜವಾದ ಸಂಪತ್ತಾಗಿರ್ತೈತಿ. ಅಂಥ ಜ್ಞಾನರತ್ನವನ್ನು ನಾವು ಗಳಿಸ್ಕೋಬೇಕಾಗತ್ತೆ. ಜ್ಞಾನರತ್ನವನ್ನು ಕೇವಲ ಪುಸ್ತಕಗಳಿಂದ ಮಾತ್ರ ಅಲ್ಲ, ವೃತ್ತಪತ್ರಿಕೆಗಳನ್ನು ಅಧ್ಯಯನ ಮಾಡಿರಿ. ದಿವಸಕ್ಕೊಂದು 2-3 ವೃತ್ತಪತ್ರಿಕೆಗಳನ್ನಾದರೂ ನೋಡಿರ್ತೀವ್ರು. ನಮ್ಮ ವಿಜಯಪುರದ ನಡೆದಾಡುವ ದೇವರು ಆದಂಥ ಸಿದ್ದೇಶ್ವರ ಅಪ್ಪರು ಪ್ರತಿ ದಿವಸ ಒಂದು 10-12 ಪತ್ರಿಕೆಗಳನ್ನು ನೋಡ್ತಿದ್ರು. ಇಂಗ್ಲೀಷ್ ಒಂದು 4-5 ಪತ್ರಿಕೆ, ಕನ್ನಡ ಒಂದು 5. ಅವ್ರು ಹೋಗಿ ಏನು ವಿಶ್ರಾಂತಿಗೆ ಹೋಗ್ತಾರಲ್ಲ, ವಿಶ್ರಾಂತಿಗೆ ಹೋದಾಗ ಅಲ್ಲಿ ಒಬ್ಬರು ಗುರುಗಳು ಕೂತ್ಕೊಂಡು ಅವ್ರು ಯಾವ್ದು ಮಾರ್ಕ್ ಹಾಕಿರ್ತಾರಲ್ಲ ಅದನ್ನು ಓದ್ಬೇಕು ಅವರು. ಅಂದ್ರೆ ಅದನ್ನು ಅಧ್ಯಯನ ಮಾಡೋಕ್ಕೆ ಅವಶ್ಯಕತೆ ಅಂತೇಳಿ ಗುರುಗಳು ಕುತ್ಕೊಂಡು ಕೇಳ್ತಿದ್ರು. ಅವ್ರು ಓದಿ ಹೇಳ್ತಿದ್ರು. ಅಂದ್ರೆ ಅವರು ತಮ್ಮ 80ನೇ ವಯಸ್ಸು 86ನೇ ವಯಸ್ಸಿನ ಲಿಂಗಕ್ಕೆ ಅಲ್ಲಿಯವರೆಗೂ ಸಹಿತ ಅಧ್ಯಯನ ಮಾಡ್ತಿದ್ರು. ಅದಕ್ಕೆ ನಮ್ಮ ನಿಜವಾದ ಸಂಪತ್ತು ಯಾವುದು? ಜ್ಞಾನವೇ ನಮ್ಮ ಸಂಪತ್ತು. ಅಂಥ ಜ್ಞಾನವನ್ನು ನಾವು ಪಡೆಯುವರಂತರಾಗಬೇಕು. ಅಂಥ ಜ್ಞಾನವನ್ನು ನಮಗೆ ಯಾರು ಕರುಣಿಸ್ತಾರೆ? ಎಲ್ಲಿಂದ ನಮಗೆ ಜ್ಞಾನ ಬರ್ತೈತಿಪ್ಪ ಅಂತಂದ್ರೆ, ಸದ್ಗುರುಗಳಿಂದ ನಮಗೆ ಜ್ಞಾನ ಬರ್ತೈತಿ. ಎಲ್ಲಿಂದ ಜ್ಞಾನ ಬರ್ತೈತಿ? ಐತಿ ಜಗತ್ತಿನೊಳಗೆ ಎಲ್ಲ ಜ್ಞಾನ ಐತಿ. ಎಲ್ಲ ಗ್ರಂಥಾಲಯದೊಳಗೆ ಬುಕ್ನಾಗ ಎಲ್ಲ ಐತಿ. ಮಾಡಿ ನಮಗೆಲ್ಲ ತಿಳಿಸೋರು ಯಾರು? ಗುರುಗಳು ತಿಳಿಸ್ತಾರೆ. ಎಲ್ಲರೂ ಮಾತಾಡ್ಬೇಕು. ಯಾರು ತಿಳಿಸ್ತಾರೆ ನಮಗೆ? ಗುರುಗಳು ತಿಳಿಸ್ತಾರೆ. ಗುರುಗಳು ನಿಮಗೆ ಒಂದು 45 ನಿಮಿಷ ಅಲ್ಲಿ ಅವ್ರ ಮನೆ ಒಳಗೆ 1-2 ಗಂಟೆ ಆ ವಿಷಯ ಪೂರ್ತಿ ಅಧ್ಯಯನ ಮಾಡಿರ್ತಾರೆ. ನಿಮ್ಗೆ ಲಕ್ಷಿತಾಗಿರ್ಬೇಕು. ಅವ್ರು 10 ವರ್ಷ ಟೀಚಿಂಗ್ ಮಾಡಿದ್ರು ಸತ್ತು ಮತ್ತೆ ಅದನ್ನು ಒಂದು ಸ್ವಲ್ಪ ನೋಡ್ಕೊಂಡ್ಬರ್ತಾರೆ. ಮತ್ತಿನ್ನೂ ಸ್ವಲ್ಪ ನಾನು ಹೋದ ವರ್ಷದ ವಿದ್ಯಾರ್ಥಿಗಳಿಗೆ ಇದೇ ಪಾಠವನ್ನು ಹಿಂಗೆ ಹೇಳಿದ್ದೆ, ಇದಕ್ಕಿಂತ ಇನ್ನೂ ಚೆನ್ನಾಗಿ ಹೇಳ್ಬೋದಾ, ಇನ್ನೂ ಚೆನ್ನಾಗಿ ಹೇಳ್ಬೋದಾ ಅಂತೇಳಿ ಶಿಕ್ಷಕರಾದವರು ಗುರುಗಳಾದವರು ಅಧ್ಯಯನ ಮಾಡ್ಕೊಂಡು ಬಂದಿರ್ತಾರೆ. ನಾವು ಅಲ್ಲೆಲ್ಲರೂ ಸರಿಯಾಗಿ ಲಕ್ಷ್ಯ ಕೊಡಲಿಲ್ಲ, ನಾವು ಆ ಪಾಠ ಸರಿಯಾಗಿ ಕೇಳ್ಕೊಳ್ಳಿಲ್ಲ ಅಂದ್ರೆ ಆ ಗುರುಗಳ ಶ್ರಮಕ್ಕೆ ಸಹಿತ ವ್ಯರ್ಥ ಮಾಡ್ದಂಗೆ ಆಕೈತಿ. ನಮ್ಮ ಬದುಕಿನಲ್ಲಿ ಅಂಥ ಒಂದು ಜ್ಞಾನವನ್ನು ನಾವು ಕಳೆದುಕೊಂಡಂಗೆ ಆಕೈತಿ. ಅದಕ್ಕೆ ಗುರು ಅನ್ನೋದು ಭಾಳ ದೊಡ್ಡದು. ಅದಕ್ಕೆ ಸಂತ ಕಬೀರದಾಸರು ಒಂದು ದೋಹಾ ಹೇಳ್ತಾರೆ. ಆ ದೋಹಾ ಹೇಳ್ತೀರಿ ಎಲ್ಲರೂ ನನ್ನ ಜೊತೆ? ಹಿಂದೆ ಮಾತಾಡ್ಕೊತ ವಿದ್ಯಾರ್ಥಿಗಳು ದೋಹಾ ಹೇಳ್ತೀರಿ? ಎಲ್ಲರೂ ಹೇಳೋದು. ಗುರುವೇ ಅಗಸ ಶಿಷ್ಯನೇ ವಸ್ತ್ರ, ಗುರುವೇ ಅಗಸ ಶಿಷ್ಯನೇ ವಸ್ತ್ರ, ಸತ್ಯವೇ ಸಾಬೂನು, ಜ್ಞಾನಶಿಲೆಯ ಮೇಲ್ ಒಗೆಯುವನು, ಜ್ಯೋತಿಯು ಹೊಮ್ಮುವುದು, ಕಬೀರ ಜ್ಯೋತಿಯು ಹೊಮ್ಮುವುದು. ಗುರು ಅನ್ನೋಂಥವ್ರು ಎಷ್ಟು ದೊಡ್ಡವ್ರು ನಾವು. ಕಬೀರದಾಸರು ಹೇಳ್ತಾರೆ, ಗುರು ಅಂದ್ರೆ ಎಲ್ಲರೂ ಜಗತ್ತಿನ ಎಲ್ಲರೂ ಏನಿದ್ರು ಮಡಿವಾಳರಮ. ಮಡಿವಾಳನ ಕೆಲಸ ಏನು? ಬಟ್ಟೆಯನ್ನು ಸ್ವಚ್ಛ ಮಾಡೋ ಕೆಲಸ. ಆ ಮಡಿವಾಳರಮ ಅಂತ ಹೇಳ್ತಾರೆ ಗುರು ಅಂದ್ರೆ. ಆ ಮಡಿವಾಳನ ಕೆಲಸ ಏನೈತಿ? ಬಟ್ಟೆಯನ್ನು ಸ್ವಚ್ಛಗೊಳಿಸುವುದು. ಬಟ್ಟೆಯನ್ನು ಸ್ವಚ್ಛಗೊಳಿಸ್ಬೇಕಾದ್ರೆ ಏನು ಮಾಡ್ತಾರೆ ಅವರು? ಒಯ್ದು ನೀರಾಗಿ ಎದ್ದುತ್ತಾರೆ. ನೀರಾಗಿ ಎದ್ದು ಅದಕ್ಕೆ ಸೋಪ್ ಹಚ್ತಾರೆ, ಸಾಬೂನು ಹಚ್ಚಿ ಮತ್ತೇನು ಮಾಡ್ತಾರೆ? ಏನು ಮಾಡ್ತಾರಪ್ಪ? ನಮ್ಗೇನು ಗೊತ್ತೈತೆ? ನಿಮ್ಗೆ ಗೊತ್ತೇ ಇಲ್ಲ. ನಿಮ್ಗೆ ಅವ್ವ ತೊಳೆದು ಹಾಕಿಬಿಡ್ತಾಳೆ, ಅವ್ರಿಗೆ ಅಕ್ಕಗಳು ತೊಳೆದು ಹಾಕಿಬಿಡ್ತಾರೆ, ಗೊತ್ತೇ ಇರೋದು ನಿಮ್ಗೆ. ಅದು ಏನು ಮಾಡ್ತೀರಿ? ಮತ್ತೆ ಬಡಿತೀರಿ, ಬಂಡಿಗಲ್ಲಿ ಮೇಲೆ ಹಾಕಿ ದಪ್ಪ ಬಡಿತೀರಿ, ತಿಕ್ಕಿ ಮಾಡೋದೆಲ್ಲ ಹಸನ್ ಮಾಡ್ತೀರಿ. ಅಲ್ಲಿ ಬಡಿಯೋರಿಗೆ, ಅದನ್ನ ನೀರಾಗಿ ಎದ್ದವ್ರಿಗೆ, ಆ ಸಾಬೂನು ಹಚ್ಚೋರಿಗೆ ಸಿಟ್ಟೈತಿ. ಎದ್ರ ಮೇಲೆ ಸಿಟ್ಟೈತಿ ಅವ್ರಿಗೆ? ಅರ್ಬಿ ಮೇಲೆ ಸಿಟ್ಟೈತೇನ? ಅರ್ಬಿ ಮೇಲೆ ಸಿಟ್ಟೈತೆ? ಇಲ್ಲ. ಎದ್ರ ಮೇಲೆ ಸಿಟ್ಟೈತಿ?
ಆ ಅರಿವಿಗೆ ಅಂಟುಕೊಂಡಂಥ ಕೊಳೆಯ ಮೇಲೆ ಸಿಟ್ಟೈತಿ. ಹಂಗೆ ಇಲ್ಲಿ ಗುರುಗಳಾದಂಥವ್ರು, ನಿಮ್ಮ ಸದ್ಗುರುಗಳಾದಂಥವ್ರಿಗೆ ಸಿಟ್ಟೈತಿ, ನಿಮ್ಮ ಮೇಲೆ ಸಿಟ್ಟೈತಿ. ಎದ್ರ ಮೇಲೆ ಸಿಟ್ಟೈತಿ? ನಿಮ್ಮಲ್ಲಿರುವ ಅಜ್ಞಾನದ ಮೇಲೆ ಸಿಟ್ಟೈತಿ, ನಿಮ್ಮಲ್ಲಿರುವಂಥ ತಿಳುವಳಿಕೆ ಇಲ್ಲಾರಂಥ ವಿಚಾರಗಳ ಮೇಲೆ ಸಿಟ್ಟೈತಿ. ಅವುಗಳನ್ನು ಹೆಂಗೆ ತೆಗಿಬೇಕು ಅನ್ನೋ ಸಲುವಾಗಿ ಅವರು ಮಡಿವಾಳನ ಸ್ವರೂಪದಲ್ಲಿ ತಮ್ಗೆ ಶಿಕ್ಷಣವನ್ನು ಕೊಡ್ತಾರೆ. ಅದಕ್ಕೆ ಗುರುವೇ ಅಗಸ ಶಿಷ್ಯನೇ ವಸ್ತ್ರ. ನೀವೆಲ್ಲರೂ ಏನದಿಲ್ಲ ವಸ್ತ್ರ ಬಸಿ, ಶಿಷ್ಯನೇ ವಸ್ತ್ರ. ಮತ್ತು ಎದ್ರ ಮೇಲೆ ಏನು ಹಚ್ಚಿ, ಯಾವ ಸಾಬೂನು ಹಚ್ಚಿ ತಿಕ್ತಾರಂದ್ರೆ ಸತ್ಯವೇ ಸಾಬೂನು. ಯಾವ ಸಾಬೂನು? ಸತ್ಯವೇ ಸಾಬೂನು. ಸತ್ಯದವನ್ನು ಅನ್ನುವಂಥ ಸಾಬೂನು ಹಚ್ಚಿ ಗುರುಗಳು ನಿಮ್ಮನ್ನು ತೊಳಿತಿದ್ರಂದ್ರೆ ಅವ್ರು ನಿಜವಾದ ಗುರುಗಳು. ಮತ್ತು ಗುರುಗಳೇ ಬಂದು ತಪ್ಪು ದಾರಿ ಹಿಡ್ಸಕ್ಕತ್ತಿದ್ರಂದ್ರೆ, ಗುರುಗಳೇ ಬಂದು ಎಲ್ಲರೂ ಚೀಟಿ ಕಟ್ಟಿದ್ಯಾ, ತಾಯ್ತ ಕಟ್ಟಿದ್ಯಾ, ಮತ್ತು ಯಾವ್ದು ಕತ್ತೆ ಯಾವುದೋ ಮಂತ್ರ ಹೇಳಿದ್ಯಾ, ಇವರೆಲ್ಲ ಮಾಡ್ತಿದ್ರೆ ಅವರು ಗುರುಗಳಲ್ಲ. ಸನ್ಮಾರ್ಗದಲ್ಲಿ ನಡೆಸಬೇಕು, ನಿಮ್ಗೆ ಸತ್ಯದ ಮಾರ್ಗವನ್ನು ತಿಳಿಸ್ಬೇಕು, ಅಂಥವ್ರಿಗೆ ಗುರುಗಳತ್ತಾರ. ಅದಕ್ಕೆ ಅವರು ಜ್ಞಾನಶಿಲೆಯ ಮೇಲೆ ಒಗಿತಾರ. ಅವರು ಪ್ರತಿಯೊಂದು ಮಾತು, ಪ್ರತಿಯೊಂದು ವರ್ತನೆ. ಇಲ್ಲಿ ನಮ್ಮ ಪ್ರಿನ್ಸಿಪಾಲ್ ಮಾತಾಡಿದಾಗ ಎಷ್ಟು ಆತ್ಮೀಯವಾಗಿ ವಿದ್ಯಾರ್ಥಿಗಳು ಬರಲಿ ಅಂದ್ರೆ ಎಲೆ ಎತ್ತಿ ಯಾರಿಗೆ ಇರ್ತಾರೆ ಮನೆಯನ್ನು ತಮ್ಮಗತ್ತಿರ್ತಾರೆ, ಮನೆಯಾಗ ತಮ್ಮ ಇವ್ರು ಯಾರಿರ್ತಾರೆ ಸಂಬಂಧಿಕರೇ ಆಗಿರ್ತಾರೆ. ಹಂಗೆ ನೀವು ಯಾರು ನಮ್ಮಿಂದ ಹೊರಗಿನವರೆಲ್ಲ, ನೀವೆಲ್ಲರೂ ನನ್ನ ಸಂಬಂಧಿಕರೇ ಅನ್ನೋಂಥ ಅಷ್ಟೊಂದು ಪ್ರೀತಿ ವಿಶ್ವಾಸಗಳಿಂದ ಕಾಣೋರು ಯಾರಪ್ಪ ಅಂದ್ರೆ ಗುರುಗಳಾಗಿರ್ತಾರೆ. ಜ್ಞಾನಶೀಲೆಯನ್ನು ಬೆಳಗುವಂಥವ್ರಾಗಿರ್ತೀವಿ. ಅಂಥ ಗುರುವಿನ ಮಹತ್ವವನ್ನು ಕುರಿತು ಮೈಲಾರ ಬಸವಲಿಂಗ ಶರಣರು ಅಂತ ಆಗಿ ಹೋಗ್ಯಾರ. ಅಪ್ಯ ಮೈಲಾರ ಬಸವಲಿಂಗ ಶರಣರು 333 ಗುರುಕರ್ಣ ತ್ರಿವಿಧಿಗಳನ್ನು ಬರ್ದಾರ. ಅಂದ್ರೆ ಒಂದು ಅವರು ಮೈಲಾರ ಬಸಪ್ಪ ಶೆಟ್ಟರು, ಮೈಲಾರ ಲಿಂಗ ಅಂತ ಐತಿಲ್ಲ, ಗೊತ್ತೈತಿರು? ಮೈಲಾರ ಲಿಂಗ ಅಂದ್ರೆ ಇವು ಕಂಬಳಿ ಹಾಕ್ಕೊಂಡು ಇದು ಹಾಕ್ಕೊಂಡು ಅವ್ರು ವೇಷ ಹಾಕ್ಕೊಂಡು ಮೈಲಾರ ಹಿಂಗೆ ಇದು ಮಾಡ್ಕೊತ ಕುಟ್ಕೊತ ಬರ್ತಾರಲ್ಲ, ಅದೇ ಮೈಲಾರ. ಆ ಊರಾಗ ಅಲ್ಲಿ ಒಂದು ಕಿರಾಣಿ ಸಣ್ಣದೊಂದು ಅಂಗಡಿ, ತೆಂಗಿನಕಾಯಿ ಅಂಗಡಿ ಇಟ್ಕೊಂಡು ಕೂತವ್ರು ಮೈಲಾರ ಬಸಪ್ಪ ಶೆಟ್ಟರು. ಇವರು ಶೆಟ್ರು ಏನದಾರ ಬಸಪ್ಪ ಶೆಟ್ಟರು ₹1 ಅವ್ರು ಟಾರ್ಗೆಟ್ ಅವ್ರಿಗೆ ₹1 ಒಂದು ದಿವ್ಸಕ್ಕೆ ವ್ಯಾಪಾರ ಆಗಬೇಕು. ₹1 ವ್ಯಾಪಾರ ಆಯ್ತಂದ್ರೆ ಒಂದು 10-20 ಪೈಸೆ ಅದರೊಳಗೆ ಲಾಭ ಆಕಿತ್ತು. ₹1 ವ್ಯಾಪಾರ ಆದ ತಕ್ಷಣ ಅಂಗಡಿ ಬಂದ್ ಮಾಡ್ತಿದ್ರು. ಎಲ್ಲರೂ ಹತ್ತಿದ್ರು, ಬಂದ್ ಮಾಡ್ಕೊಂಡು ಹೋಗ್ಬಿಡೋರು. ಮಠಕ್ಕೆ ಹೋಗಿ ಗುರುಗಳಂತೆ ಕೂತ್ಕೊಂಡ್ಬಿಡೋರು. ಗುರುಗಳಂತೆ ಸೇವೆ ಮಾಡ್ಕೊತ ಅವ್ರು ಹೇಳಿ ತಿಳ್ಕೊತ್ಕೊಂಡ್ರು. ಮಗ್ಲಿಗಿನವ್ರು ಹತ್ತಿದ್ರು, ಯಾಕೆ ಇಟ್ಲಗು ಬಂದ್ ಮಾಡ್ತಿ? ಅಲ್ಲ, ನಾನು ಬಂದ್ ಮಾಡಿದ್ನಂದ್ರೆ ನನ್ನ ಮಗ್ಲಿಗಿನವ್ರಿಗೆ ವ್ಯಾಪಾರ ಆಕೈತಿ, ನಾನಾ ಚಂತಾನ ತಗೊಂಡು ಕೂತ್ನಿ ಅಂದ್ರೆ ಹೆಂಗೆ? ಮತ್ತು ದೂರ್ನವ್ರು ಬಂದವರೆಲ್ಲ ಸಹಿತ ಮೈಲಾರ ಈ ಬಸವಲಿಂಗ ಶರಣರಂತೆ ಬಂದು ವ್ಯಾಪಾರ ಮಾಡಬೇಕು ಅಂತ ಬರ್ತಿದ್ರು ಅವರು. ಇವ್ರ ಹತ್ತೆಗೆ ಬಂದು ಕುತ್ಕೊಂಡು ಬರೀ ವ್ಯಾಪಾರ ಮಾಡ್ತಿಲ್ಲ, 4 ಒಳ್ಳೆ ವಿಚಾರಗಳನ್ನು, ವಚನಗಳನ್ನು ಹೇಳ್ತಿದ್ರು. ಅಂಥ ಮೈಲಾರ ಬಸವಲಿಂಗ ಶರಣರು ತಮ್ಮ ಗುರುಗಳ ಹತ್ರ ಇದ್ದು ಒಂದು ಏನೋ ಇದು ಚರ್ಚೆ ಮಾಡ್ಕೋತಿದ್ರು. ಗುರುಗಳು ಏನೋ ಒಂದು ಅಪ್ಪಣೆ ಮಾಡಿದ್ರು, ನೀ ಇಂಥ ಕೆಲಸ ಮಾಡಪ್ಪ ಅಂತ ಗುರುಗಳು ಅಪ್ಪಣೆ ಮಾಡಿದ್ರು. ಆ ಕೆಲಸದೊಳಗೆ ಏನೋ ಚ್ಯುತಿ ಆಗಿತ್ತು, ಏನೋ ಮಾರ್ತಿದ್ರು, ಏನಾಗಿತ್ತು ಮರುದಿವ್ಸ ಹೊದಕ್ಕೆ ಇದ್ರು, ಏನಾಯ್ತದ ನೀನು ಯಪ್ಪ ಮಾರ್ತೀನ್ರಿ ಅನ್ನ. ಅವಾಗ ಗುರುಗಳು ಏನಂದ್ರೆ ಗುರುವಿನ ಮಾತಂದ್ರೆ ಹೆಂಗಿರ್ತೈತಿ ನೋಡ್ರಿ. ಇವ್ರು ಏನು ಹಿಂಗೆ ಪ್ಯಾಂಟ್ ಶರ್ಟ್ ಹಾಕೊಂಡಾರ, ಇದು ಹಾಕೊಂಡಾರ, ಜಾಕೆಟ್ ಹಾಕೊಂಡಾರ, ಇವ್ರು ಹೆಂಗೆ ಗುರುಗಳು ಹಾಕಾರ, ಈ ಕಾವಿ ಹಾಕೊಂಡವ್ರು ಅಷ್ಟೇ ಗುರುಗಳು ಅಂತ ಇಂಥ ಎಲ್ಲ ಭಾವನೆಗಳನ್ನು ಬಿಟ್ಟು ಬಿಡ್ರಿ. ಸದ್ಗುರುಗಳು ಯಾರು ನಮಗೆ ಸನ್ಮಾರ್ಗವನ್ನು ತೋರಿಸ್ತಾರಲ್ಲ ಅವರೆಲ್ಲರೂ ಗುರು ಸ್ವರೂಪರಾಗಿರ್ತಾರೆ. ಆ ಗುರುಗಳು ಏನತ್ತಾರ, ನೀನು ಬಸಪ್ಪಾಲಪ್ಪನಿ ನೋಡು, ಗುರುವಿನ ಶಿಟ್ಟ, ಗುರುವಿನ ಮಾತು ಅನ್ನೋದು ಹೆಂಗಿರ್ತಾರೆ, ನೀನು ಬಸಪ್ಪಾಲಪ್ಪ, ನೀವು ಮುಷಪ್ಪದಿ ನೋಡು ಅಂದ್ಬಿಡ್ತಾರೆ. ಮುಷ ಅಂದರೆ ಅವರು ಗಂಡು ಮಂಗ್ಯಾಗ ಮುಷ ಅಂತಾರೆ ಇಲ್ರಿ, ನೀವು ಮುಷಪ್ಪದಿ ನೋಡಪ್ಪ ಅಂದ್ಬಿಡ್ತಾರೆ. ಯಪ್ಪ ಬುದ್ಧಿ ಕ್ಷಮ ಮಾಡ್ರಿ ಬುದ್ಧಿ, ಕ್ಷಮ ಮಾಡ್ರಿ ಬುದ್ಧಿ ಅಂತ ಸಾಷ್ಟ ಆಗ್ತಾನೆ. ಏನು ಮಾಡ್ತಾನೆ ಅಣ್ಣ, ಆಯ್ತಲ್ಲ ಹೋಗಿ ಅದು ಕಳಿಸ್ಬಿಡ್ತಾರೆ. ಆ ಬಸವಲಿಂಗ ಶರಣರು ಮನೆಗೆ ಬರ್ತಾರೆ. ಮನೆಗೆ ಬರೋಣ ಅವ್ರು ಯಾಕ್ರಿ ಹಿಂಗೆ ಯಾಕಾಗೈತಿ, ಮೋತಿ ಏನಾಗೈತಿ, ಮೋತಿ ಏನಾಗೈತಿ, ನನಗೇನಾಗೈತಿ, ಮೋತಿ ಹೋಗಿ ಕಡೆ ನೋಡ್ತಾರೆ, ಮುಷ ಆಗ್ಬಿಟ್ಟ, ಮೋತಿನೇ ಮುಷಾಗದಲ್ಲೇ ಆಗ್ಬಿಟ್ಟಿರ್ತದೆ. ನಾನು ಗುರುವಿನ ಕರುಣೆ ತಪ್ಪಿದ್ರೆ ಏನಾಕೈತಿ ನೋಡಿ, ಮೋತಿನೇ ಮುಷ ಆಗ್ಬಿಟ್ಟಿತ್ತು. ನೋಡಿದ ಆ ಗುರುಗಳು ಹಿಂಗೆ ಹೇಳಿದ್ರು, ನಾ ಅದನ್ನೊಂದು ತಪ್ಪಿದ್ಯಾ, ಗುರುಗಳು ನಿಮ್ಮ ಬಸಪ್ಪಲ್ಲಪ್ಪ, ನಿಮ್ಮ ಮುಷಪ್ಪದಿ ಅಂದರು, ನನಗೆ ಹಿಂಗಾಗೈತಿ ಅಂತ. ಹೆಂಗೆ ನೋಡು ಮತ್ತು ಗುರುಗಳಂತೆ ಕೊಡಿ ಬರ್ತಾರೆ. ಗುರುಗಳಂತೆ ಬಂದು ಗುರುಗಳು ಕೇಳಿದ್ರೆ ಗುರುಗಳನ್ನೇ ಶಿಫ್ಟ್ನಾಗ ಇರ್ತಾರೆ. ಏನು ಗುರುಗಳನ್ನ ಹೆಂಗೆ ಸಮಾಧಾನ ಮಾಡಬೇಕು ಅನ್ನಂತ 333 ಗುರು ಕರುಣ ತ್ರಿವಿಧಿಗಳನ್ನು ಬರೀತಾರೆ. ಗುರುವೇ ಕೃಪೆ ಏನೈತಿ, ಗುರುವೇ ಕೃಪೆ ಹಾಕು, ಗುರುವೇ ಕೃಪೆ ಆಯ್ತು. 333 ಗುರು ಕರುಣ ತ್ರಿವಿಧಿಗಳನ್ನು ಬರೆದು ಅವುಗಳನ್ನು ಗುರುಗಳ ಮುಂದೆ ಹಾಡಿ ಹೇಳ್ತಾರೆ. ಅದರ ಒಂದು ಬಸವಲಿಂಗ ಶರಣರದಿರ ಅಂತ ಹೇಳಿದ್ರು, ಅವತ್ತಿಗೂ ಶರಣರಂದ್ರು. ಅಂಥ ಗುರುವಿನ ಕರುಣೆ ಆಗಬೇಕಾಯ್ತಂದ್ರೆ ನಾವು ಗುರುವಿನೊಂದಿಗೆ ಬಹಳ ಅನ್ಯೋನ್ಯವಾಗಿ ನಡ್ಕೋಬೇಕು. ಗುರುಗಳು ತಮ್ಮ ಸ್ನೇಹಿತರ ಥರ ವರ್ತಿಸಿದ್ರು ಸಹಿತ ತಾವು ಅವ್ರ ಜೊತೆ ಮಾತಾಡುವಂತಾಗ ಅವರ ಪಾದಗಳನ್ನು ನೋಡ್ತಾ ಮಾತಾಡಬೇಕು. ಸದ್ಗುರುಗಳ ಪಾದಗಳನ್ನು ನೋಡಬೇಕು, ಅವರ ವಿಚಾರಗಳನ್ನು ಲಕ್ಷ್ಯ ಕೊಟ್ಟು ಕೇಳಬೇಕು. ಅವರ ಮಾರ್ಗದರ್ಶನದಂತೆ ತಾವು ಸಾಗಿ ತಮ್ಮ ಜೀವನದಲ್ಲಿ ಯಶಸ್ವಿಯಂತೆ ಆಗಬೇಕು. ಮತ್ತು ಈ ಭೂಮಿಯ ಒಳಗೆ ನಾವು ಗುರುಗಳಿಂದ ಇದು ವಿದ್ಯೆಯನ್ನು ಪಡೆದು ನಾವು ಹೆಂಗೆ 2 ನಿಮಿಷ ಕೇಳ್ರಿ, ಇದು ಭಾಳ ಮುದ್ದದು. ಅಪ್ಯ ಬಿಡ್ರಿಪ್ಪ 2 ನಿಮಿಷ, ನಾನು ಹೋಗಿಬಿಡ್ತೀನಿ, ನೀವು ಪ್ರಸಾದಕ್ಕೆ ಹೋಗ್ತೀರಿ. ಸೊಲ್ಲಾಪುರದ ಸಿದ್ದರಾಮೇಶ್ವರರು ಅಷ್ಟಮ ಸಿದ್ಧಿಗಳನ್ನು ಗಳಿಸಿದ್ರು.
ಈಗ ವಿದ್ಯೆಯಲ್ಲಿ ಅದು ಬರೋದಿಲ್ಲ. ಅಷ್ಟಮಾ ಸಿದ್ಧಿಗಳಂದ್ರೆ ಅಣಿಮ, ಗರಿಮ, ಲಗಿಮ ಇವೆಲ್ಲ ಬರ್ತಾವೆ. ಈ ಅಷ್ಟಮಾ ಸಿದ್ಧಿಗಳನ್ನು ಗಳಿಸಿದ್ರು. ಅಷ್ಟಮಾ ಸಿದ್ಧಿಗಳಂದ್ರೆ ನೀರಿನ ಮೇಲೆ ನಡ್ಕೊತ ಹೋಗ್ಬೋದು. ಈಗೆಲ್ಲ ಬೋಟಿಗೆ ಇಟ್ಕೊಂಡು ಹಿಡ್ದಾರಲ್ಲ. ಮತ್ತು ಈ ಬೂಟ್ ಬಂದವ್ರು ಈಗ ಆ ಬೂಟ್ಗಳು ಹಾಕ್ಕೊಂಡು, ನಾನು ನಿನ್ನೆನೇ ಇದ್ರ ನೋಡಿದ್ ನೋಡ್ರಿ ಯೂಟ್ಯೂಬ್ನಾಗ, ಬೂಟ್ಗಳು ಹಾಕ್ಕೊಂಡು ನೀರಿನ ಮೇಲೆ ನಡ್ಕೊತ ಹೋಗ್ಬೋದು. ಹಂಗೆ ನೀರಿನ ಮೇಲೆ ನಡ್ಕೊಂಡು ತಗುವಂಥ ವಿದ್ಯೆ. ಆಕಾಶದಲ್ಲಿ ಹಾರಿ ಹೋಗ್ಬಿಡ್ತಿದ್ರು. ಚಲೋ ಅಂದ್ರೆ ಈ ಕಡೆ ಹೋಗೋದು, ಈ ಕಡೆ ತರ ಆ ಕಡೆ ಹೋಗ್ತಿದ್ರು. ಈಗೆಲ್ಲ ನಾವು ವಿಮಾನದಾಗ ಹೆಲಿಕಾಪ್ಟರ್ದಾಗ ಹೋಗ್ಯವಲ್ಲ, ಅವಾಗ ಹಂಗೆ ಅಣಿಮ, ಗರಿಮ. ಅಣಿಮ ಅಂದ್ರೆ ಒಂದು ಅಣುವಿನಷ್ಟು ಆಗುವುದು. ಒಂದು ಅಣುವಿನಷ್ಟು ಆಗ್ಬಿಟ್ರೆ ಕಾಣೋದೇ ಇಲ್ಲ. ಗರಿಮ ಅಂದ್ರೆ ದೊಡ್ಡ ಬೃಹದಾಕಾರ ಬೆಟ್ಟದಂಥದ್ದಾಗುದು, ಸಣ್ಣದಾಗುದು, ದೊಡ್ಡದಾಗುದು, ಬೀಸು ಗಾಳಿ ನಿಲ್ಲಿಸೋದು, ಗಾಳಿ ಬೀಸಿಸೋದು, ಮಳೆ ಬರ್ಸೋದು, ಇಂಥ ಅಷ್ಟ ಸಿದ್ಧಿಗಳಿರ್ತಾವೆ. ಎಷ್ಟು ಸಿದ್ಧಿಗಳು ಎಟ್ಟದಾವು? 8 ಸಿದ್ಧಿಗಳಿರ್ತಾವೆ. ಈ ಎಲ್ಲ ಸಿದ್ಧಿಗಳನ್ನು ಪಡ್ಕೊಂಡಿದ್ರು. ಆ ಸಿದ್ಧಿಗಳು ಪಡೆದವ್ರಂತ ಎಲ್ಲರೂ ಎದಕ್ಕೆ ಹೋಗ್ತಾರ? ತಮ್ಮ ತ್ರಾಸ ಅದು ಹೇಳ್ಕೊಳಕ್ ಹೋಗ್ತಾರೆ. ಗುರುಗಳು ನಮ್ಗೆ ಹಿಂಗೆ ತ್ರಾಸ ಆಗೈತ್ರಿ. ಹೌದಾ, ಆಯ್ತಾ, ಚಲೋ ಆಕೈತೆ ಹೋಗಿ ಅಂದ್ಬಿಡೋರು. ಅವ್ರು ಯಾರಿಗೆ ಚಲೋ ಆಕೈತೆ ಅವ್ರಿಗೆ ಚಲೋ ಆಕೈತಾರ, ಅವ್ರಿಗೆಲ್ಲ ಚಲೋ ಆಗೋದು, ಒಳ್ಳೇದಾಗೋದು. ಹಿಂಗೆ ಆಗಣೆ ಏನಾಗ್ಬಿಡ್ತು, ಜನ ಅವ್ರ ಸುತ್ತಮುತ್ತ ಯಾವ್ದು ತುಂಬಿ ತುಳುಕ್ತಿತ್ತು. ಮತ್ತು ಚಲೋ ಆಗೈತೆ ಅಂದ್ರೆ ಎಲ್ಲರೂ ಮಾಡೋದು ಬಂಗಾರ ಹಾಕೋರು, ಬೆಳ್ಳಿ ಹಾಕೋರು, ರೊಕ್ಕ ರೂಪಾಯಿ ಹಾಕೋರು, ಹಿಂಗೆಲ್ಲ ಕೊಟ್ಟು 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 ಅವ್ರು ಏನಾಗ್ಬಿಟ್ಟಿದ್ರು ಅಂದ್ರೆ ರೇವಣ ಸಿದ್ದರಾಮೇಶ್ವರವ್ರನ್ನ ಜಗದ್ಗುರುಗಳಾಗ್ಬಿಟ್ಟಿದ್ರು. ಜಗದ್ಗುರುಗಳು ಅಂದ್ರೆ ಸಾಮಾನ್ಯ ಇರ್ತಾರನ, ತಲೆ ಮೇಲೆ ತಲೆ ಮೇಲೆ ಬಂಗಾರದು ಕಿರೀಟ ಇರ್ತೈತಿ, ಕೈ ತುಂಬ ಉಂಗ್ರು ಇರ್ತವೆ. ಇಲ್ಲಿ ಒಬ್ರು ಗುರುಗಳು ನೋಡಿದವರು, ಅವರು ಹಿಂಗೆ ದೊಡ್ಡದವ್ರು ಭಾಳ ಹಿಂಗೆ ಬರೋರು. ಗುರುಗಳು ಹಿಂಗೆ ತಿರುಗಾಡ್ತಾರ ಅದಕ್ಕೆ ಮಗಳಿಗೆ ಹೇಳಿದ ಅವ್ರು ತಮ್ಮ ಉಂಗ್ರ ತೋರ್ಸಾಕ್ತಾರ್ರಿ ಅಂದ್ರೆ. ಹಂಗೆ ಇವ್ರು ಒಟ್ಟು 10 ಗಳಿಗೆ ಅಡ್ಯಾಡು ಊರುಗಳು, ತಲೆ ಮೇಲೆ ಕಿರೀಟ, ಬೆಳ್ಳಿ ಪಾಲಕಿ, ಅದನ್ನು ಹೊತ್ಕೊಂಡು ಎಲ್ಲರೂ ಸಿದ್ದರಾಮೇಶ್ವರರಿಗೆ ಜಯವಾಗಲಿ, ಸಿದ್ದರಾಮೇಶ್ವರ ಜನ, ಹಿಂದೆ 1000 ಜನ, ಮುಂದೆ 1000 ಜನ ಉಗೆ ಉಗೆ ಅನ್ಕೋತ ಹಾಕಿದ್ರು. ಸಿದ್ದರಾಮೇಶ್ವರ ಹೋಗೋದೇ ದಾರ್ಯಾಗ ಯಾರೇ ನಮಸ್ಕಾರ ಮಾಡೋರು. ನಮಸ್ಕಾರ ಮಾಡಿದಾಗ ಇಂಥ ಭಂಡಾರಿ ಅಪ್ಪ ಅವ್ರಂಥವ್ರು, ನಮ್ಮ ಶ್ರೀಮಂತ ಡಾಕ್ಟರ್ BM ಬಿರಾದರ್ ಸರ್ ಅಂತವ್ರು ನಮಸ್ಕಾರ ಮಾಡಿದ್ರಂದ್ರೆ ಶರಣಾರ್ಥಿ ಅಂತಿದ್ರು, ಅಂತಿದ್ರು. ಆಮೇಲೆ ಯಾರೇ ಇಂಥವ್ರು ಬಡವರು ಯಾರೇ ನಮಸ್ಕಾರ ಮಾಡಿದ್ರಂದ್ರೆ ಇಷ್ಟ ಮಾಡೋರು, ಓದ್ತಿದ್ಲ, ಓದ್ತಿದ್ಲ, ಆಶೀರ್ವಾದ ಇತ್ತಿದ್ಲ. ಅಲ್ಲಿಂದ ಯಾರು ನಮ್ಮಂಥವ್ರು ಯಾರೇ ಬಡವ್ರು ಭೇಟಿ ಆದ್ರಂದ್ರೆ ಸುಮ್ಮನೆ ಇಟ್ಟೆ ನೋಡೋರು ಮಾತಿದ್ಲ. ಅಷ್ಟೊಂದು ಇದು ಅದಂತ ಇದ್ದರು ಸೊಲ್ಲಾಪುರ ಸಿದ್ದರಾಮೇಶ್ವರರು. ಯಾವಾಗ ಈ ಸಿದ್ದರಾಮೇಶ್ವರರು ಬಸವಣ್ಣನವರ ಸಂಪರ್ಕಕ್ಕೆ ಬಂದು ಇಷ್ಟಲಿಂಗ ದೀಕ್ಷೆಯನ್ನು ಪಡಿತಾರೆ. ಚನ್ನ ಬಸವಣ್ಣನವರಿಂದ ಅವ್ರಿಗೆ 70 ವರ್ಷ, ಇವ್ರಿಗೆ 20 ವರ್ಷ. ಚನ್ನ ಬಸವಣ್ಣನವರಿಂದ ಇಷ್ಟಲಿಂಗ ದೀಕ್ಷೆಯನ್ನು ಪಡಿತಾರೆ. ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು ಅವಾಗ ದೇವ್ರು ಯಾರು, ಮನುಷ್ಯ ಯಾರು, ನನ್ನ ಜೀವನದ ಕರ್ತವ್ಯ ಏನು ಅನ್ನೋದು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಅರ್ಥ ಮಾಡ್ಕೊಂಡ್ಮೇಲೆ ಎಲ್ಲರೂ ಅನ್ನೋರು, ಯಪ್ಪ ಕಿರೀಟ ಹಾಕೋರಿಪ್ಪ, ಬೇಡಪ್ಪ ಕಿರೀಟ ಎಲ್ಲಿದು, ಕಿರೀಟನೇ ಬೇಡ. ಉಂಗ್ರ ತೆಗೆದ್ರು, ಕಿರೀಟ ತೆಗೆದ್ರು, ಸರಳ ಸರಳ ಸರಳಾಗಿ ಬದುಕಾಕತ್ರು. ಯಪ್ಪ ಇಲ್ಲಿ ಇಂಥವ್ರ ಮನೆಗೆ ಹೋಗೋದೈತೆ ನೋಡ್ರಿ, ನಡ್ಕೊತ ಹೊಂಟ್ರು ಅಂದ್ರೆ ಇಲ್ರಿ ಇದು ತಗೋತೇವೆ ಪಾಲ್ಕಿ ಬೇಡ, ಪಾಲ್ಕಿ ಬೇಡ, ಇನ್ನೊಬ್ರು ಹೆಗಲ ಮೇಲೆ ಕೂತ್ ಹೋಗೋದು ಬೇಡ, ಪಾಲ್ಕಿ ಬೇಡ. ಪಾಲ್ಕಿ ಬಿಟ್ರು, ಎಲ್ಲ ಬಿಟ್ರು. ಮತ್ತು ಮಂದಿ ದಾರಿ ಹಂಗೆ ನಮಸ್ಕಾರ ಮಾಡ್ತೀರ. ಶರಣಾರ್ಥಿ ಪರೇ ಅನ್ನೋ ಇವರು ಶರಣಾರ್ಥಿ ಶರಣಾರ್ಥಿ ಅನ್ನಕತ್ರು. ಇವರು ಸಿದ್ದರಾಮೇಶ್ವರು ಅವ್ರು ಇದ್ದವ್ರು ಮಗಲ್ಕನವ್ರು ಎಲ್ಲಕತ್ರು. ನಮ್ಮ ಗುರುಗಳಿಗೆ ಏನಾಯ್ತು, ಇಲ್ಲಿ ಬರಬರಿದ್ರು, ಕಲ್ಯಾಣಕ್ಕೆ ಹೋಗಿ ಬರೋಣ, ಹಿಂಗೆ ಯಾಕಾದ್ರಿ ಇವರು ಏನಾಯ್ತು ಅಂತ ಕೇಳಿದ್ರು. ಅವಾಗ ಸೊಲ್ಲಾಪುರ ಸಿದ್ದರಾಮೇಶ್ವರರು ಒಂದು ಮಾತು ಹೇಳ್ತಾರೆ, 6 ಕಂಡು ಕೈ ಎತ್ತಿ ಮುಗಿದರು ನಾ ಮುಗಿವೇನಾಗಿ. ಅದೇನು ಕಾರಣವೆಂದಡೆ ಅವರ ನಿಟಿಲ ತಟದ ಭ್ರೂಮಧ್ಯದಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನು ಇಪ್ಪನಾಗಿ ಅವರು ಅರಿಯರು ನಾ ಬಲ್ಯನಾಗಿ ಕೈ ಮುಗಿವೇನು. ಅಂದ್ರೆ ಇದ್ರ ಅರ್ಥ ಏನಪ್ಪ ಅಂದ್ರೆ, ಯಾರು ನನ್ನ ಎದುರಿಗೆ ಬಂದು ನಮಸ್ಕಾರ ಅಂತ ಹೇಳ್ತಾರಂದ್ರೆ ಅವ್ರ ಹಣಿ ಮೇಲೆ ಯಾರದಾರಪ್ಪ ಅಂದ್ರೆ ಪರಮಾತ್ಮನೇ ಅದಾನ. ಅಂದ್ರೆ ಅವರು ಪರಮಾತ್ಮನ ಪ್ರತಿನಿಧಿಗಳೇ ಆಗ್ಯಾರ, ಅವ್ರು ಪರಮಾತ್ಮನೇ ಆಗ್ಯಾರ. ಪರಮಾತ್ಮನೇ ಬಂದು ನಮ್ಮ ಇದ್ರಿಂದ ಕೈ ಮುಗಿತಾನಂದ್ರೆ ನಾನು ಹಂಗೆ ಹೋದ್ರೆ ತಪ್ಪಾಕೈತಿಲ್ಲ. ಅದಕ್ಕೆ ನಾನು ಶರಣಾರ್ಥಿ ನಮಸ್ಕಾರ ಅಂತೀನಿ. ಮತ್ತು ಅವ್ರ್ಯಾಕೆ ಒಬ್ಬೊಬ್ರು ಇದು ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ನಾನೇ ದೇವ್ರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಅವ್ರು ಹಂಗೆ ಮಾಡ್ತಾರ, ನನಗೆ ಗೊತ್ತಾಗೈತಿ, ನಾವು ನಮಸ್ಕಾರ ಮಾಡ್ತೀನಿ ಅಂದರು. ಅದಕ್ಕೆ ಈಗ ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಡ್ರಿ. ದೇವ್ರನ್ನೋದು ಎಲ್ಲೈತಿ, ಎಲ್ಲರಿ ಗುಡಿ ಗುಂಡಾರ ಹೊಳಿ ದಾಂಡಿ ಹಿಮಾಲಯ ಅಲ್ಲಿ ಎಲ್ಲರ ಐತನು ಇಲ್ಲ. ದೇವ್ರನ್ನೋದು ಎಲ್ಲೈತಿ, ನಮ್ಮ ಒಳಗೈತಿ, ಪ್ರತಿಯೊಬ್ಬರ ಒಳಗೆ ಐತಿ. ಜಗತ್ತೆಲ್ಲ ವ್ಯಾಪಿಸಿದಂಥ ದೇವ್ರ ಎಲ್ಲೈತಿ, ನಮ್ಮ ಒಳಗೆ ಐತಿ. ನಮ್ಮ ಒಳಗೆ ಇರುವಂಥ ದೇವ್ರ ಮತ್ತು ಬರೀ ಕೇವಲ ನನ್ನ ಒಳಗೆ ಅಷ್ಟದನ್ನ ಎಲ್ಲರ ಒಳಗೂ ಅದಾನಪ್ಪ ಅಂತಂದ್ರೆ ನಾವು ಎಲ್ಲರ ಜೊತೆ ಹೆಂಗೆ ವರ್ತಿಸಬೇಕು. ನನ್ನ ಮುಂದೆ ಇರುವಂಥವ್ರು ಯಾರು, ಗುರುಗಳಂದ್ರೆ ಯಾರು, ದೇವ್ರ. ಈ ಗುರುಗಳು ಏನು ಅರ್ಥ ಮಾಡ್ಕೋಬೇಕು, ನನ್ನ ಮುಂದೆ ಪಾಠ ಕಲಿಯಕ್ಕೆ ಬಂದವ್ರು ಯಾರು, ಇವ್ರು ದೇವ್ರ. ನನ್ನ ಮುಂದೆ ಕುತ್ಕೊಂಡು ಪಾಠ ಕಲಿತಾರತ್ತ ಇವ್ರು ತಿಳ್ಕೊಬೇಕು. ನನ್ನ ಅಕ್ಕಪಕ್ಕದ ಮನೆಯೊಳವ್ರು ಇರೋರು ಯಾರು, ದೇವ್ರ. ಹಿಂಗೆ ಪ್ರತಿಯೊಬ್ಬರು ದೇವರ ಸ್ವರೂಪರೇ ಆಗಿರುವಾಗ ನಾನು ಆ ಭಾವನೆಯನ್ನು ಅರ್ಥ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ನಾವು ಮೋಸ ಮಾಡೋದು, ಕೆಟ್ಟ ಮಾಡೋದು ಎಲ್ಲಿ ಬರ್ತೈತಿ. ಅದಕ್ಕೆ ಒಂದು ವಚನದಾಗ ಹೇಳ್ತಾರೆ,
ಆನಂದು ಸುರಿಗಿಯನು ಏನೆಂದು ಹಿಡಿಯಲಿ, ಸುರಿಗೆ ಅಂದ್ರೆ ಹತಾರ, ಆನಂದು ಸುರಿಗಿಯನು ಏನೆಂದು ಹಿಡಿಯಲಿ, ಏನು ಕಿತ್ತಿ ಏನ ಹಿರಿಯಲಿ, ಜಗವೆಲ್ಲ ನೀನೇ ಆಗಿಪ್ಪೆ ಕಾಣ ರಾಮನಾಥ. ಜಗತ್ತಿನ ತುಂಬಿದ ಎಲ್ಲರೂ ಯಾರಾಗ್ಯಾರ ಅಂದ್ರೆ ದೇವರೇ ಆಗ್ಯಾರ. ಅಂತ ದೇವರೇ ಆಗ್ಯಾರನಂತ ಭಾವನೆ ಕಲ್ಪನೆ ಆ ಜ್ಞಾನ ನಮ್ಮಂತೆ ಬಂದು ಬಿಡ್ತಂದ್ರೆ ಮೋಸ ಮಾಡೋದು, ಕೆಟ್ಟ ಮಾಡೋದು, ಅನ್ಯಾಯ ಮಾಡೋದು ಇದೆಲ್ಲ ಎಲ್ಲಿ ಬರ್ತೈತಿ. ಈಗ ನಮ್ಮ ಸಂಪಳಿಸ ಭಾಳ ಅದೇನು ನೀಟ್ ಪರೀಕ್ಷೆದೊಳಗಿಂದ ಪೇಪರ್ ಲೀಕ್ ಮಾಡೋದು ಅಂಥ ಭಾವನೆ ಅವ್ರಿಗೆ ಈ ಜ್ಞಾನವಿಲ್ಲ. ನಾನು ಜಗತ್ತಿಗೆ ಮೋಸ ಮಾಡಕತ್ತೀನಿ, ಜಗತ್ತಿನ ತುಂಬ ದೇವರದರ, ದೇವರಿಗೆ ಮೋಸ ಮಾಡತ್ತೀನಿ ಅಂತ ಭಾವನೆ ಇಲ್ಲ. ಅವ್ರು ಯಾರೋ ಮಂತ್ರಿಗಳಿಗೆ ಭಾವನೆ ಇಲ್ಲ, ಅವ್ರು ಇರುವಂಥ ಶಿಕ್ಷಣ ಇದ್ರವ್ರಿಗೆ ಭಾವನೆ ಇಲ್ಲ. ಆ ಭಾವನೆ ಎಲ್ಲರಂತಕ್ಕೂ ಬಂತಪ್ಪ ಅಂತಂದ್ರೆ ನಾನು ದೇವರ ಒಡನಾಡಿನೇ ಆಗೀನಿ, ಆ ದೇವರನ್ನ ಜೊತೆನೇ ನಾನು ಇರ್ತೀನಿ ಅನ್ನೋಂಥ ಭಾವನೆ ಬಂತಂದ್ರೆ ಅವಾಗ ಈ ಜಗತ್ತೆಲ್ಲ ಏನಾಗಿಬಿಡ್ತದ,